ಓಕೆ, ಇನ್ನೊಂದು ಕಡೆಗೆ ಸದನದಲ್ಲಿ ಬಾಣಂತಿಯರ ವಿಚಾರದಲ್ಲಿ ಈಗ ಚರ್ಚೆ ನಡೀತಾ ಇದೆ. ಬಾಣಂತಿಯರ ಸಾವಿನ ವಿಚಾರದಲ್ಲಿ ದಿನೇಶ್ ಗುಂಡೂರಾವ್ ಅವರ ಮನೆ ಹೇಳಿಕೆಯನ್ನ ಕೊಟ್ಟಿದ್ರು. 7 ಜನ ಅಸ್ವಸ್ಥರಾಗಿದ್ರು, ಅದರ 5 ಜನ ಸಾವನ್ನಪ್ಪಿದ್ದಾರೆ ಅಂತ ಹೇಳಿ. ಈಗ ಕಾವೇರಿ ಅಲ್ಲಿರುವಂತಹ ಚರ್ಚೆ, ಅವಧಿ ಮೀರಿರುವ ಔಷಧಿಯನ್ನ ಬಳಸಿದ್ದು ಯಾಕೆ? ಹಾಲಿ ನ್ಯಾಯಮೂರ್ತಿಗಳ ನೇತೃತ್ವದಲ್ಲಿ ತನಿಖೆ ಆಗಬೇಕು ಅಂತ ಆಗ್ರಹಿಸ್ತಾ ಇದ್ದಾರೆ. ಈಗ ನಕಲಿ ಔಷಧಿ ಕಂಪನಿಗಳಿಗೆ ಕಠಿಣ ಸಂದೇಶ ರವಾನೆ ಆಗಬೇಕು ಅಂತ ಅಶೋಕ್ ಅವರು ಹೇಳಿದ್ದಾರೆ. ಆರೋಗ್ಯ ಇಲಾಖೆಯ ನಿರ್ಲಕ್ಷ್ಯ ಇದೆ ಅನ್ನುವಂತಹ ಆರೋಪವನ್ನ ಮಾಡಿದ್ದಾರೆ. ಆರೋಗ್ಯ ಸಚಿವರು ಸಾವನ್ನೇ ಸಮರ್ಥಿಸಿಕೊಳ್ತಾರೆ ಅನ್ನುವಂಥ ಮಾತನ್ನ ಕೂಡ ಆಡಿದ್ದಾರೆ. ಸಚಿವ ದಿನೇಶ್ ಗುಂಡೂರಾವ್ ಅವರ ವಿರುದ್ಧ ಅಶ್ವತ್ಥನಾರಾಯಣ ಅವರು ಈಗ ಆಕ್ರೋಶವನ್ನ ಹೊರಹಾಕಿದ್ದಾರೆ. ಸರ್ಕಾರಿ ಆಸ್ಪತ್ರೆಗೆ ಹೋಗೋದನ್ನ ಸ್ಟಾಪ್ ಮಾಡಿದ್ದಾರೆ. 50% ಅಂದ್ರೆ ಪ್ರೈವೇಟ್ ಆಸ್ಪತ್ರೆಗೆ ಹೋಗ್ತಾರೆ. ಅಲ್ಲ, ಮನೆಯಲ್ಲಿರುವಂತ ಆಸ್ತಿ ಎಲ್ಲ ಮಾರಿ ಇವತ್ತು ಹೋಗ್ಬೇಕಾದಂತ ಪರಿಸ್ಥಿತಿ. 5 ನಿಮಿಷ ಕೊಟ್ಟಿರೋದು ಸರ್ಕಾರಿ ಆಸ್ಪತ್ರೆಗಳಿಗೆ ಯಾರು ಹೋಗಬಾರ್ದು ಅಂತ ಹೇಳಿ ನಾವು ಇಲ್ಲಿ ವಿಧಾನಸಭೆ ಚರ್ಚೆ ಮಾಡಕತ್ತಿದ್ರೆ ನಾಳೆ ಮೆಸೇಜ್ ಏನು ಹೋಗುತ್ತೆ? ಬಾಳೆ ನೋಡಿ, 1 ನಿಮಿಷ. PHC, CHC ತಾಲೂಕು ಆಸ್ಪತ್ರೆ ಸಾಕಷ್ಟು ಡೆವಲಪ್ ಮಾಡಿವಿ. ಇವತ್ತೆಲ್ಲ ಸರ್ಕಾರಿ ಆಸ್ಪತ್ರೆ ಬಗ್ಗೆ ನೆಗೆಟಿವ್ ಮಾತಾಡ್ಕೊತ ಹೋದ್ರೆ ಎಲ್ಲ ಖಾಸಗಿ ದವಾಖಾನೆಗೆ ಹೋಗ್ತಾರೆ. ಏನೋ ವಾಸ್ತವಾಂಶ ಹೇಳಿದ್ದಾರೆ, ವಾಸ್ತವಾಂಶ ಹೇಳಿದ್ದಾರೆ. ಎಲ್ಲ ಮಂತ್ರಿಗಳ ಬಗ್ಗೆ ನೆಗೆಟಿವ್ ಮಾತಾಡುದು, ಹೆಂಗ್ ಮಾತಾಡುದು? ವೈದ್ಯರ ಬಗ್ಗೆ ನೆಗೆಟಿವ್ ಮಾತಾಡಿದ್ರೆ ಸರ್ಕಾರಿ ಆಸ್ಪತ್ರೆಗಳು ಉಳಿತಾವೆ. ನಿಮ್ ಕಡೆ ವಿರೋಧ ಪಕ್ಷ ಒಳ್ಳೆ ಸಲಹೆ ಕೊಡಿ, ಸಭಾಧ್ಯಕ್ಷರೇ. ಸರ್ಕಾರಿ ಆಸ್ಪತ್ರೆ ಒಳ್ಳೆ ಸಲಹೆ ಕೊಡಿ. ಯಾಕೆ ಅಷ್ಟೇ ಅವಕಾಶ ಕೊಡ್ತಾ ಇದ್ದೀರಿ? ಈಗಾಗಿಲ್ಲ, ಸರಿ ಮಾಡ್ಲಿ. ಮಾತಾಡಿದ್ರೆ ಕರ್ನಾಟಕದಲ್ಲಿ ಬೆಚ್ಚು ಬೀಳುವಂತ ಒಂದು ಘಟನೆ ಇಡೀ ರಾಜ್ಯದಲ್ಲಿ ನಡೆದಿದೆ. ಬಳ್ಳಾರಿ ಒಂದೇ ಅಂತಲ್ಲ. ಬಳ್ಳಾರಿಯಲ್ಲಿ ಯಾಕೆ ಆಯ್ತು ಅಂತ ಹೇಳಿದ್ರೆ, ಬಳ್ಳಾರಿಯಲ್ಲಿ ಸರಣಿ ರೀತಿ ಆಗೋಯ್ತು. 1, 2, 3, 4, 5 ಈ ತರ ಆಗೋಯ್ತು. ಅವಾಗ ಸರ್ಕಾರಕ್ಕೆ ಎಚ್ಚರ ಬಂದಿದ್ದು. ಆದ್ರೆ ಇದಕ್ಕೆ ಮುಂಚೆ ಬೇರೆ ಬೇರೆ ಜಿಲ್ಲೆಯಲ್ಲೂ ಆಗಿದೆ. ಚಿತ್ರದುರ್ಗದಲ್ಲಾಗಿದೆ, ದಾವಣಗೆರೆಯಲ್ಲಾಗಿದೆ, ರಾಯಚೂರಲ್ಲಾಗಿದೆ. ಅಲ್ಲಿ ಒಂದೊಂದು ಇನ್ಸಿಡೆಂಟ್ ಆಗಿದೆ. ಅಲ್ಲಿ ಅದೇ ಹಾಗೆ ಮುಚ್ಚಾಕ ಸ್ಟೇಟ್ಮೆಂಟ್ ಮಾಡ್ತಾ ಅಂತ ಹೇಳಿದ್ರಲ್ಲ ಮಂತ್ರಿ. ಮಾಡ್ಲಿ, ಆರಾಮ್ಸೆ ಮಾಡ್ಲಿ. ಅವ್ರಿಗೆ ಯಾವಾಗ ಸಮಯ ಸಿಗುತ್ತೋ ಬಂದು ಮಾಡ್ಲಿ, ನಮ್ದೇನಿಲ್ಲ. ನಾವು ಸರ್ಕಾರನ ಎಚ್ಚರಗೊಳಿಸಬೇಕಾಗಿರೋದು, ಸರ್ಕಾರಕ್ಕೆ ಕಿವಿ ಹಿಂಡೋ ಕೆಲಸ ಮಾಡಬೇಕಾಗಿರೋದು ನಮ್ಮ ಕರ್ತವ್ಯ. ನಾವು ಮಾಡ್ತಾ ಇದ್ದೀವಿ. ಸನ್ಮಾನ್ಯ ಅಧ್ಯಕ್ಷರೇ, ಇವತ್ತು ಆರೋಗ್ಯ ಇಲಾಖೆ ಒಂದು ರೀತಿ ರೋಗ ಪೀಡಿತ ಇಲಾಖೆ ಆಗೋಗಿದೆ ಕರ್ನಾಟಕದಲ್ಲಿ. ಆರೋಗ್ಯ ಇಲಾಖೆ ಅದಕ್ಕೆ ರೋಗ ಬಂದ್ಬಿಟ್ಟಿದೆ. ಸಾಮಾನ್ಯವಾಗಿ ಈ ತರ ಘಟನೆ ಆದಾಗ ಫಸ್ಟ್ ಮಂತ್ರಿಗೆ ಕನ್ಸರ್ನ್ ಇರ್ಬೇಕು. ಅದ್ರ ಬಗ್ಗೆ ನಾವು ಹೋಗ್ಬೇಕು, ಇಮಿಡಿಯೇಟ್ ಆಗಿ ಮಂತ್ರಿಗೆ ಹೋಗ್ಬೇಕು. ಒಂದೇ ಒಂದು ವೈದ್ಯರ ನೇಮಕಾತಿ ಅಥವಾ ನರ್ಸಸ್ ಇನ್ನಿತರ ಯಾವುದೇ ಸಿಬ್ಬಂದಿಗಳು ನೇಮಕ ಆಗಿಲ್ಲ. 2ನೇದು. 3ನೇದು, ಇವತ್ತಿಷ್ಟು ಸ್ವಾತಂತ್ರ್ಯ ಬಂದ ನಂತರ ಕಾಲದಿಂದ ಇಲಾಖೆಯಲ್ಲಿ ಒಂದು C&R ರೂಲ್ಸೇ ಇಲ್ಲ. C&R ರೂಲ್ಸೇ ಇಲ್ಲ. ಮತ್ತು ಸೀನಿಯಾರಿಟಿ ಸರ್ಕಾರ ಈಗ ಅಧಿಕಾರಕ್ಕೆ ಬಂದ ನಂತರ 18 ತಿಂಗಳಲ್ಲಿ ಒಂದು DPC ಮೀಟಿಂಗ್, ಒಂದೇ ಒಂದು DPC ಮೀಟಿಂಗ್ ಆಗಿಲ್ಲ. ಇರೋದು ವೈದ್ಯಕೀಯ ಇಲಾಖೆನಲ್ಲಿ 20 ಪ್ರಮೋಷನ್. ಇಡೀ ಇಲಾಖೆನಲ್ಲಿ ಇರೋದೇ ಪ್ರಮೋಷನ್ ಅಂತ. ಒಬ್ಬ ವೈದ್ಯ ನೇಮಕ ಆದ ನಂತರ ಅವನ ಸರ್ವಿಸ್ ಟೈಮ್ನಲ್ಲಿ ಪ್ರಮೋಷನ್ ಅಂತ ಏನಾದ್ರು ಸಿಗದಿದ್ರೆ 20 ಪ್ರಮೋಷನ್, 20 ಸ್ಥಾನಕ್ಕೆ ಮಾತ್ರ ಪ್ರಮೋಷನ್ 20 ಜನಕ್ಕೆ ಸಿಗುತ್ತೆ. ಒಂದೇ ಒಂದು DPC ಆಗಿಲ್ಲ.